ನಾವು ದಿನನಿತ್ಯ ನಮ್ಮ ದಿನಚರಿಯಲ್ಲಿ ಆ ಪರಮಾತ್ಮನನ್ನು ಪೂಜಿಸುವುದು ಕೂಡ ಒಂದು. ಪರಮಾತ್ಮ ನಮ್ಮ ಜೊತೆ ಇದ್ದಾನೆ ಎಂದು, ಅವನ ಆಶೀರ್ವಾದ ನಮ್ಮ ಮೇಲೆ ಇದೆ ಎಂದು ನಮಗೆ ಕೆಲವೊಂದು ಅನುಭವಗಳು ಆಗುವುದು ಉಂಟು. ಅದು ವ್ಯಕ್ತಿಯಿಂದ ವ್ಯಕ್ತಿಗೆ ಬೇರೆ ಬೇರೆ ರೀತಿಯಲ್ಲಿ ಕಾಣಿಸಿಕೊಳ್ಳಬಹುದು. ಹೀಗೆ ನಾವು ದೇವರ ಪೂಜೆಯನ್ನು ಮಾಡುವಾಗ ದೇವರು ನಮಗೆ ಯಾವ ರೀತಿ ನಾನಿದ್ದೇನೆ ಎಂದು ಸೂಚನೆಗಳನ್ನು ನೀಡುತ್ತಾನೆ, ಯಾವ ರೀತಿ ಸಕಾರಾತ್ಮಕ ವಾತಾವರಣವನ್ನು ಸೃಷ್ಟಿಸುತ್ತಾನೆ ಎಂಬುದನ್ನು ನೋಡೋಣ ಬನ್ನಿ. ಈ ಸೂಚನೆಗಳು ವ್ಯಕ್ತಿಯು ದೇವರ ದಯೆ ಮತ್ತು ದೇವರ ಆಶೀರ್ವಾದವನ್ನು ಪಡೆದಿದ್ದಾನೆ ಎಂಬುದನ್ನು ಸೂಚಿಸುತ್ತದೆ. ದೀಪದ ಜ್ವಾಲೆ. ನಾವು ಪೂಜೆ ಮಾಡುವ ಸಂದರ್ಭದಲ್ಲಿ ದೀಪವನ್ನು ಹಚ್ಚುವುದು ಸಾಮಾನ್ಯ. ಹೀಗೆ ನಾವು ದೇವರ ಕೋಣೆಯಲ್ಲಿ ಹಚ್ಚಿದ ದೀಪದ ಜ್ವಾಲೆಯು ಮೇಲ್ಮುಖವಾಗಿ ಉರಿಯುತ್ತಿದ್ದರೆ ದೇವರು ನಮ್ಮ ಪೂಜೆಯನ್ನು ಸ್ವೀಕರಿಸಿದ್ದಾನೆ ಎಂದು ಅರ್ಥ. ಹಾಗೂ ನಾವು ಹಚ್ಚಿದ ದೀಪದಲ್ಲಿ ಶಬ್ದ ಬರುತ್ತಿದ್ದರೆ ಅದು ಶುಭ ಸೂಚಕದ ಸಂಕೇತ. ದೇವರ ಮುಗುಳ್ನಗೆ. ನಾವು ದೇವರನ್ನು ಪೂಜಿಸುವ ಸಂದರ್ಭದಲ್ಲಿ ದೇವರ ವಿಗ್ರಹವನ್ನು, ಫೋಟೋವನ್ನು ನೋಡುತ್ತಾ ನಮ್ಮ ಮನಸ್ಸಿನ ಪ್ರಾರ್ಥನೆಯನ್ನು ದೇವರಿಗೆ ಸಲ್ಲಿಸುತ್ತಾ ಇರುತ್ತೇವೆ. ಇಂತಹ ಸಂದರ್ಭದಲ್ಲಿ ದೇವರ ಮುಖ ನಮಗೆ ನಗುವಂತೆ ಭಾಸವಾದರೆ ಹಾಗೂ ದೇವರು ನಮ್ಮನ್ನು ಸಂತುಷ್ಟ ಭಾವದಿಂದ ನೋಡುತ್ತಿದ್ದಾನೆ ಎಂದು ಅನಿಸಿದರೆ ಅದು ದೇವರು ನಮ್ಮನ್ನು ಆಶೀರ್ವದಿಸುತ್ತಿದ್ದಾನೆ ಎಂದು ಅರ್ಥ. ದೇವರ ನಾಮಗಳನ್ನು ಕೇಳುವುದು. ನಾವು ಕನಸಿನಲ್ಲಿ ಹಲವಾರು ರೀತಿಯ ಕನಸುಗಳನ್ನು ಕಾಣುತ್ತೇವೆ. ಅದೇ ರೀತಿ ನಮ್ಮ ಕನಸಿನಲ್ಲಿ ದೇವರ ನಾಮಗಳನ್ನು ಕೇಳಿದರೆ ಅಥವಾ ದೇವರ ದರ್ಶನವಾದರೆ ಹಾಗೂ ಕನಸಿನಲ್ಲಿ ದೇವರು ನಮ್ಮ ಜೊತೆ ನಗುನಗುತ್ತಾ ಆಶೀರ್ವಾದವನ್ನು ನೀಡುತ್ತಿರುವ ಸಂದರ್ಭಗಳು ಎದುರಾದರೆ ಇದು ದೇವರು ನಮ್ಮೊಂದಿಗಿದ್ದಾನೆ ಎಂದು ಅರ್ಥ. ಹೂವು ಬೀಳುವುದು. ದೇವರನ್ನು ಪೂಜಿಸುವ ಸಮಯದಲ್ಲಿ ನಾವು ದೇವರ ವಿಗ್ರಹಗಳಿಗೆ, ಫೋಟೋಗಳಿಗೆ ಮೂಡಿಸಿದ ಹೂಗಳು ನಾವು ಪೂಜೆ ಮಾಡುವ ಸಮಯದಲ್ಲಿ ದೇವರ ಮುಡಿಯಿಂದ ಕೆಳಗೆ ಬೀಳುವುದು ಶುಭ ಸಂಕೇತವನ್ನು ಹೇಳುತ್ತದೆ. ಅದರಲ್ಲೂ ದೇವರ ಬಲಭಾಗದ ಕಡೆ ದೇವರ ಪ್ರಸಾದವಾದರೆ ಇದು ತುಂಬ ಶುಭ ಸೂಚಕ. ಮನಸ್ಸಿನ ಶಾಂತಿ. ದೇವರನ್ನು ಸ್ಮರಿಸುವುದು ಒಂದು ಕಲೆ ಎನ್ನಬಹುದು. ನಾವು ಆ ದೇವರನ್ನು ಪೂಜಿಸುವಾಗ ನಮ್ಮ ಜೀವನದಲ್ಲಿ ಸಂತೋಷ, ಶಾಂತಿ ಮತ್ತು ಸಮಾಧಾನದ ಅನುಭವ ಆಗುತ್ತಿದೆ ಎಂದರೆ ಇದು ದೇವರ ಆಶೀರ್ವಾದದ ಸಂಕೇತವಾಗಿರುತ್ತದೆ. ಯಶಸ್ಸು. ಯಾವುದೇ ಕೆಲಸ ಕಾರ್ಯಗಳನ್ನು ಆರಂಭಿಸುವ ಮೊದಲು ದೇವರನ್ನು ಪ್ರಾರ್ಥಿಸಿ ಅದರ ಮುಂದೆ ಹೆಜ್ಜೆ ಇಡುವುದು ಸಾಮಾನ್ಯ. ಹೀಗೆ ನಾವು ಆ ದೇವರನ್ನು ಪ್ರಾರ್ಥಿಸಿ ಪ್ರಾರಂಭಿಸಿದ ಕಾರ್ಯಗಳಲ್ಲಿ ಯಶಸ್ಸು ಸಿಕ್ಕಿದೆ ಅಂದರೆ ನಮ್ಮ ಪ್ರಾರ್ಥನೆಗೆ ದೇವರು ಮೆಚ್ಚಿ ಅವನ ಆಶೀರ್ವಾದವನ್ನು ನೀಡಿದ್ದಾನೆ ಎಂದು ಅರ್ಥ. ಅದಕ್ಕೆ ಪ್ರಾರ್ಥನೆಗಿಂತ ಗಟ್ಟಿಯಾದ ಆಯುಧ ಇನ್ನೊಂದಿಲ್ಲ ಜೀವನದಲ್ಲಿ ಜಯಿಸಲು. ಇನ್ನು ಹಲವಾರು ರೀತಿಯ ಸೂಚನೆಗಳು ನಮಗೆ ಅನುಭವಕ್ಕೆ ಬಂದಿರಬಹುದು. ವ್ಯಕ್ತಿಯಿಂದ ವ್ಯಕ್ತಿಗೆ ವಿಭಿನ್ನವಾಗಿ ಇರಬಹುದು. ಹೀಗೆ ಮೇಲೆ ಹೇಳಿದ ಕೆಲವುಗಳಲ್ಲಿ ಯಾವುದಾದರೂ ನಮ್ಮ ಅನುಭವಕ್ಕೆ ಬಂದಿದ್ದೇ ಆದರೆ ನಾವು ದೇವರ ಅನುಗ್ರಹಕ್ಕೆ ಪಾತ್ರರಾಗಿದ್ದೇವೆ ಎಂದು ಅರ್ಥ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.